ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಶೂಟ್ ಮಾಡಬೇಕಾದ್ರೆ? ಅದೇ ಸರ್ ಸಕಲಾಯಿತು. ಶ್ರುತಿ ಮ್ಯಾಮ್ ಕೊರಿಯೋಗ್ರಫಿ, ಶ್ರುತಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದು. ಅವರು ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ. ಅದು ಕೃತಿ ಮ್ಯಾಮ್ ಎರಡನೇ ಸಿನಿಮಾನೇ ತುಂಬ ಒಂದು ದೊಡ್ಡ ಸಿನಿಮಾ ಸಿಕ್ಕಿದೆ. ಅದರ ಜವಾಬ್ದಾರಿ ಮತ್ತು ಅದ್ರ ಪ್ರಿಪ್ರೇಷನ್ ಎಲ್ಲ ಹೇಗೆ? ಪ್ರಿಪ್ರೇಷನ್ನು ಅಂದರೆ ನನಗೆ ಮಲಯಾಳಂ ತೆಲುಗು ಬರ್ತಿರ್ಲಿಲ್ಲ. ಬಟ್ ಈ ಸಿನಿಮಾ ಮಾಡ್ತಾ ಮಾಡ್ತಾ ಸ್ವಲ್ಪ ಕಲ್ತಿದ್ದೀನಿ, ತೆಲುಗು ಕಲ್ತಿದ್ದೀನಿ. ಸೊ ಜಾಸ್ತಿ ಭಾಷೆ ನನಗೆ ಒಂದು ಭಯ ಇತ್ತು, ಸರಿಯಾಗಿ ಹೇಳ್ತಿಲ್ಲ ಅಂತ. ಬಟ್ ಡೈರೆಕ್ಷನ್ ಟೀಮ್ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳಬೇಕು. ಶಂಕರ್ ಸರ್ ಅವರು ಮಲಯಾಳಂ ದೊಡ್ಡ ಡೈರೆಕ್ಟರ್, ಅವರು ಬಂದಿದ್ರು ಸೆಟ್ಟಲ್ಲಿ ನನಗೆ ಎಲ್ಲ ಡೈಲಾಗ್ಸ್ ಹೇಳ್ಕೊಡಾಗ ನನಗೂ ಹಿಂಗೆ ಪ್ರೊನೌನ್ಸಿಯೇಷನ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು. ನರೇಶ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್, ಶೈಲು ಸರ್ ಅವರು ತೆಲುಗಲ್ಲಿ ನನಗೆ ಹೇಳ್ಕೊಡ್ತಾಯಿದ್ರು. ಸೊ ನಾವು ಆ್ಯಕ್ಚುಲಿ ತೆಲುಗು ಮಲಯಾಳಂ ಎರಡರಲ್ಲೂ ಶೂಟ್ ಮಾಡಿದ್ವಿ. ಸೊ ಅದನ್ನು ಒಂದ್ಸಲ ಮಾಡಿ ಮತ್ತೆ ಇನ್ನೊಂದ್ಸಲ 2 times ಶೂಟಿಂಗ್, ಆಮೇಲೆ ಡಬ್ಬಿಂಗ್ ಹಿಂದಿ ಮಾಡಿದ್ವಿ. ಕನ್ನಡ ಡಬ್ಬಿಂಗ್ ಬೇರೆ ಬೇರೆ ಆರ್ಟಿಸ್ಟ್ಗಳ ಜೊತೆ ಸಕಲಾಗಿದೆ ಸರ್ ಎಕ್ಸ್ಪೀರಿಯನ್ಸು. ಅಂದರೆ ಎಲ್ಲ ದೊಡ್ಡ ದೊಡ್ಡ ಅದು ಸೆಲೆಬ್ರಿಟೀಸ್ ಜೊತೆ ಮಾಡೋಂಗೆ ಅನಿಸ್ತದೆ ಸರ್. ಬಟ್ ಅವ್ರು ಅಲ್ಲೂ ನನಗೆ ಫೀಲ್ ಮಾಡೋಂಗೆ ಅನಿಸಿಲ್ಲ. ಅಂದರೆ ಅವ್ರು ಬಂದಾಗ ಅವ್ರು ಯಾವಾಗಲೂ ತುಂಬ ಕಂಫರ್ಟಬಲ್ ಆಗಿ ಮಾತಾಡ್ತಾರೆ. ನಮ್ಮ ಗರುಡರಾಮ್ ಸರ್ ಇದ್ದಾರೆ ಈ ಸಿನಿಮಾದಲ್ಲಿ, ಅವ್ರ ಮೇನ್ ವಿಲನ್ನು. ಅವ್ರ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದರೆ ಅವರು ಬಂದು ಮಾತಾಡ್ತಾರೆ. ಎಲ್ಲ ಕಡೆಯಿಂದ, ಎಲ್ಲ ಭಾಷೆಯಿಂದ ಜನರು ಇದ್ರು ಆ್ಯಕ್ಚುಲಿ. ಮರಾಠಿ ನಯನ್ ಸಾಹೇಬ್ ಅವ್ರು ಮರಾಠಿ ಮಾತಾಡೋರು, ತಮಿಳ್ ಮಾತಾಡೋರು, ತೆಲುಗು ಮಾತಾಡೋರು. ಸೊ ಎಲ್ಲರೂ ಬಂದು ಒಂದು ಸಿನಿಮಾ ಮಾಡಿದ್ದೀವಿ. ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಕ್ಷನ್ ಇದು ಹೆವಿ ಆ್ಯಕ್ಷನ್ ಫಿಲಮು. ಲಾಲ್ ಸರ್ ಇದ್ದಾರೆ. ಸೊ ಸ್ಟೋರಿ ಸಾಕಾಗಿದೆ. ಸ್ಟೋರಿ ಬಗ್ಗೆ ಹೇಳೋಕ್ಕಾಗಲ್ಲ, ಬಟ್ ಅದೊಂದು ಫಾದರ್ ಸನ್ ಸ್ಟೋರಿ. ಸೊ ಅದು ತುಂಬ ಚೆನ್ನಾಗಿ ನಂದಕಿಶೋರ್ ಸರ್ ತೋರಿಸಿದ್ರು. ಸೊ ಸಮಾಜ ಬೇರೆ ರಾಜ್ಯಗಳ ಪ್ರಮೋಷನ್ ನಾವು ಹೋಗಿದ್ದೇವೆ. ಹಾಂ ಸರ್, ನಾವು ಕೊಚ್ಚಿಲಿ ಸ್ಟಾರ್ಟ್ ಮಾಡಿದ್ದು. ಈಗ ನೆಕ್ಸ್ಟು ಹೈದರಾಬಾದಲ್ಲಿ, ಯಾಕಂದರೆ ಎಲ್ಲ ಭಾಷೆಯಲ್ಲಿ, ಯಾಕೆಂದರೆ ದುಬೈಯಲ್ಲಿ ಡಿ ಕೆ ಅವರು ಹೇಳಿದಂಗೆ ಕನ್ನಡದ ಸಿನಿಮಾಗಳಿಗೆ ಮತ್ತು ಇಲ್ಲಿನ ಮೇಕಿಂಗ್ ತುಂಬ ಒಂದು ಒಳ್ಳೆಯ ಹೆಸರಿದೆ. ಇವಾಗ ಜೊತೆಗೆ ಒಂದು ಹೊಸ ಫೇಸನ್ನು, ಅಲ್ಲಿನ ಜನರು ಕೂಡ ಒಂದು ಫ್ರೆಶ್ ಫೇಸ್ ಯಾವ ರೀತಿ ರಿಸೀವ್ ಮಾಡ್ತಾರೆ ಅದನ್ನ ನೋಡ್ಬೇಕು ಸರ್. ಬಟ್ ಅದೇ ಈಗ ಎಲ್ಲ ಕಡೆ ಪ್ರಮೋಷನ್ ಮಾಡಿ, ಅದು ದೀಪಕ್ ಅವ್ರಿಗೆ ಪ್ರಮೋಷನ್ಸ್ ಎಲ್ಲ ಕಡೆ ರೀಚ್ ಆಗೋದ್ರ ಟ್ರೈ ಮಾಡ್ತಾರೆ. ಕನ್ನಡ, ತೆಲುಗು, ಮಲಯಾಳಂ, ಮಾಡೋದು ಕನ್ನಡ. ನಾನು ಕನ್ನಡದಲ್ಲಿ ಮಾಡಿದ್ದೀನಿ, ತೆಲುಗಲ್ಲಿ ಮಾಡಿದ್ದೀನಿ. ನನ್ನ ಸರ್ ಫೈನಲ್ ಕಾಲ್ ತಗೊಂಡು ಮಲಯಾಳಂ. ಅಟ್ ಎ ಟೈಮ್ ಎಲ್ಲ ಕಡೆನೆಲ್ಲ ರಿಲೀಸ್ ಆಗ್ತಿದೆ, ಅಟ್ ಎ ಟೈಮ್ ರಿಲೀಸ್ ಆಗ್ತಿದೆ. 25ನೇ ತಾರೀಕು ಎಲ್ಲ ಭಾಷೆಗಳು, ಎಲ್ಲ ಭಾಷೆ.